ಏನಾದ್ರೂ ತಿನ್ಬೇಕು. ತಿನ್ಬೇಕು ಏನಾದ್ರೂ ಉಂಟ ಇಲ್ಲಿ? ಇಲ್ಲವೇ ಇಲ್ಲ. ಆಶ್ಚರ್ಯ ಪರಮಾಶ್ಚರ್ಯ. ಹುಟ್ಟಿಕೊಂಡವನ ಹುಟ್ಟಿದಾಕ್ಷಣ ಹಸಿವೆ ಹೆಚ್ಚಾಯ್ತು. ಹಸಿವೆ ನಿವಾರಣೆ ಆಗ್ಬೇಕು, ಏನಾದ್ರು ತಿನ್ಬೇಕೆಂಬ ಕಾತುರದಿಂದ ಓಡಾಡಿಕೊಂಡು ಬಂದೆ. ಬಂದಾಗ ಗೋಚರವಾದದ್ದು ನೀವು. ಹಾಗಾದ್ರೆ ಹಸಿವೆಯನ್ನು ನಿವಾರಣೆ ಮಾಡಿದ್ದೀರಾ? ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಉಂಟು. ಪ್ರಶ್ನೆ ನನ್ನ ಸೃಷ್ಟಿಗೆ ಕಾರಣ ನೀವೆಂತಾದ್ರೂ ಯಾತಕ್ಕಾಗಿ ಸೃಷ್ಟಿಸಿದ್ದೀರಾ? ಕಾರಣ ತಿಳಿಸ್ತೀರಾ? ರಸಯನಾಡಿ ಸಂಪಾನವ ಹೇಳಿದ ಸಂಪಾನವ ಹೇಳಿದ ಮಧುರ ವಚನದಲ್ಲಿ ಬೆದರು ನಿನಗ ಗುಳಿಗರಿನು ಬೆದರು ನಿನಗ ಗುಳಿಗರಿನು ಪಸರಿಸಲಿ ನಿನ್ನ ನಾಮದೇಯವು ಪಸರಿಸಲಿ ನಿನ್ನ ನಾಮದೇಯವು ಎಸೆದ ಮಳಿಗಾಕಾರ ಭಸ್ಮದೇವ ಹಸಿವೆ ನಿವಾರಣೆ ಆಗ್ಬೇಕೆಂಬುದಾಗಿ ನಿಮ್ಮನ್ನೇ ತಿನ್ನಿಕ್ ಬಂದವ ನಾನು. ಹಸಿವೆಯನ್ನು ನಿರ್ವಹಣೆ ಮಾಡಿದ್ದೀರಾ? ಏನು ಊರು ಯಾರಂತ ಗೊತ್ತಾಗಿದೆ? ಇವರು ಯಾರಂತ ಗೊತ್ತಾಗಲಿಲ್ಲ. ಅವಳು ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ. ನಿಮಗೆ ತಾಯಿ ಆಗ್ತಾರೆ. ಈಗ ಇನ್ ಸದ್ಯಕ್ಕೆ ಏನು ಬೇಡ, ದೋಷ ತಿರುಗಾಡ ಸಾಕಂತ. ಬೇಕಾದ ರೀತಿಯ ಭೋಜನ ಲಡ್ಡು, ಎಳ್ಳಿನ ಲಡ್ಡು, ಪಾಯಸ ಉಂಟಾ? ನಿನಗೆ ಏನ್ ಬೇಕು ಕೇಳು, ಅದನ್ನೆಲ್ಲ ನಿನಗೆ ವ್ಯವಸ್ಥೆ ನಾನು ಮಾಡಿ. ಈಗ ಸದ್ಯಕ್ಕೆ ಏನು ಬೇಡಮ್ಮ, ಕುಡಿಲಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಅದು ಆಮೇಲೆ ನೀವು. ಈಗ ನೀನು ಹುಟ್ಟಾದ ಸತ್ಯ ಕೆಲವಷ್ಟು ಆಗು ಹೋಗುವ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ನಿನ್ನ ಅಪ್ಪ ನನಗೆ ಏನು ಹೇಳ್ತಾರೆ ಎಂಬುದು ನಿರೀಕ್ಷೆಯಲ್ಲಿ ಇರಬೇಕು. ಪಾರ್ವತಿ ನೋಡಿದ್ದೀಯಾ, ಹುಟ್ಟಿದಾಕ್ಷಣ ಬಂದು ಅಮ್ಮ ಅಂತ ನಿನ್ನ ಕಂಠವನ್ನು ಏರಿ ಬಿಟ್ಟವನು.
ತಾಯಿ ಮಗನ ಬಾಂಧವ್ಯ ಅಂತ ಹೇಳಿದ್ರೆ ಇದೇ ಅಲ್ವೇನೆ? ಹಾಗೆ ಅಲ್ವಾ ಇರುವುದು? ಅಪ್ಪ ಏನು ಆಶ್ಚರ್ಯ ನನಗೆ. ಅಪ್ಪ ಅಂತ ಹೇಳಿದ್ದೀರಾ? ಹೌದು. ಹಾಗಾದ್ರೆ ನಿಮ್ಗೊಂದು ಹೆಸರಿಲ್ವಾ? ನನಗೆ ಹೆಸರು ಪರಶಿವ. ಪರಶಿವ. ಅಷ್ಟು ಮಾತ್ರ ಅಲ್ಲ, ಯೋಗಿಗಳಿಗೆ ಈಶನಾದವನು ಯೋಗೀಶ. ಯೋಗೀಶ ಅಂತ ಕರೀತಾರೆ ನನ್ನನ್ನು. ಹೌದಾ? ಹೌದು. ಅಷ್ಟು ಮಾತ್ರ ಅಲ್ಲ, ಜಗತ್ತು ನನ್ನನ್ನು ನಾನಾ ರೀತಿ ಹೆಸರಿನಿಂದ ಕೊಂಡಾಡ್ತದೆ. ಅಂಕಿತ ನಾಮ ಉಂಟೆ? ಹೌದು. ಯಾವುದೆಲ್ಲ ಉಂಟು? ಶಿವನೇ, ಭಯಹರನೇ, ಚಿದಂಬರನೇ, ಜಟಾಧರ, ನೀಲಕಂಠ, ಗಜಚರ್ಮಾಂಬರನೇ, ಈ ರೀತಿಯ ಹೆಸರಿನಿಂದ ನನ್ನನ್ನು ಕರೆಯುತ್ತಾರೆ. ಹಾಗಾದ್ರೆ ರೂಢನಾಮ ಈಶ್ವರ. ಏನು? ಅಮ್ಮ. ಅಮ್ಮನ ಹೆಸರು ಪಾರ್ವತಿ. ಪಾರ್ವತಮ್ಮ. ಅಮ್ಮ ಏನಪ್ಪ ಇವರಿಗೆಲ್ಲ ಹೆಸರು ಕೊಡ್ತಾ ಇದ್ದೀರಾ, ನನಗೆ ಹೆಸರು ಇರಲಿಲ್ಲ. ನನಗೊಂದು ಈ ಸದ್ಯಕ್ಕೊಂದು ಹೆಸರು ಬೇಕಿಲ್ಲ. ಅವ ನಮ್ಮನ್ನು ಹೆಸರು ಕೇಳುವಂತ ಉದ್ದೇಶ ಬೇರೆ ಆಗಿತ್ತು. ಕರೆಯಕ್ಕೆ ಏನಾದ್ರೂ ಒಂದು ಆಧಾರ ಬೇಕಲ್ವಾ? ಅವನಿಗೆ ಕರೆಯುವುದಕ್ಕೆ ಒಂದು ಹೆಸರನ್ನು ಇಡಬೇಕು ಸ್ವಾಮಿ. ಹೆಸರು ಇಡುದು ದೊಡ್ಡದು, ಕರೆಯುವಾಗ ಬಹಳ ಸುಲಭವಾಗಿರ್ಬೇಕು. ಸುಲಭವಾದಂತ ಹೆಸರು, ಅಂತ ಹೆಸರನ್ನ ಇವನಿಗೆ ಪಾರ್ವತಿ ಅಂತ ಹೆಸರನ್ನು ನಾನು ಇಡುತ್ತೇನೆ. ಯಾಕೆ ಹೇಳು? ಬೆವರು ಮತ್ತು ಬಸುಮತಿಯಿಂದ ಒಂದು ಗುಳಿಗೆಯನ್ನು ಮಾಡಿ ಇವನು ಹುಟ್ಟಿದ್ದಾನೆ. ಹಾಗಾಗಿ ಇವನ ಹೆಸರು ಗುಳಿಗ. ಹೆಸರನ್ನು ಒಳ್ಳೆದಿಲ್ಲ, ಕಷ್ಟ ಆಗುದಿಲ್ಲ. ಹೆಸರೇನು ಒಳ್ಳೆದು ಅಲ್ವಾ? ಏನು ಹೆಸರೇನ ಇಟ್ಟಿದ್ದೀರಾ? ಹೌದು. ಇವರೆಲ್ಲ ಎಲ್ಲಿಗೂ ಹೋಗ್ತಾ ಇದ್ದಾರಲ್ಲ ಯಾರು? ಅವರಿಗೆಲ್ಲ ಮಾಡುವುದಕ್ಕೆ ಒಂದು ಕೆಲಸ ಉಂಟು. ಇವರೆಲ್ಲ ಯಾರಂತ ಗೊತ್ತಾಗಲಿಲ್ಲ. ಇವರೆಲ್ಲರೂ ನಮ್ಮ ಮಕ್ಕಳೇ, ಭಕ್ತರು ಮಕ್ಕಳು, ಧರ್ಮ ದೇವತೆಗಳು, ದೇವಾನು ದೇವತೆಗಳು ಎಲ್ಲರೂ ಈ ಕೈಲಾಸ ಸಭೆಯಲ್ಲಿ ಇದ್ದಾರೆ. ಹಾಗಾದ್ರೆ ಇವರೆಲ್ಲ ಒಂದು ಕಡೆಯಿಂದ ಎಲ್ಲ ಹೋಗ್ತಾ ಇದ್ದಾರೆ. ಇವ್ರನ್ನ ಏನ್ ಕೊಟ್ಟದಪ್ಪ? ಅವರಿಗೆಲ್ಲ ಒಂದೊಂದು ಕೆಲಸ ಉಂಟು. ಬೇಕು ಕೆಲಸ. ಈಗ ನನ್ ಸದ್ಯಕ್ಕೆ ಒಂದು ಕೆಲಸ ಬೇಕು. ಕೆಲಸ ಬೇಕು. ಪಾರ್ವತಿ ನೋಡಿದ್ದೀಯಾ, ಹುಟ್ಟಿದರೆ ಇಂಥ ಮಕ್ಕಳು ಹುಟ್ಟಬೇಕು. ಅಪ್ಪ ನನಗೆ ಕರೆಯುವುದಕ್ಕೊಂದು ಹೆಸರು, ಮಾಡುವುದಕ್ಕೊಂದು ಕಾಯಕ ಬೇಕು ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದ ಮಕ್ಕಳಲ್ಲ, ಮಾಡುವುದಕ್ಕೊಂದು ಕೆಲಸ ಬೇಕಂತ ಕೇಳ್ತಾರ? ಇಲ್ಲ, ಕೇಳುವುದೇ ಇಲ್ಲ. ನೋಡಿದ್ದೀಯಾ, ಇವನು ಕೆಲಸ ಬೇಕಂತ ಹೇಳ್ತಾ ಇದ್ದಾನೆ. ಅವನ ಮನಸ್ಥಿತಿ ಯೋಚನೆ ಬೇರೆ. ಹೌದು. ಕುಳಿತು ತಿನ್ನೋದು ಸರಿಯಲ್ಲ, ಕೆಲಸವನ್ನು ಮಾಡಿ ತಿಂದ್ರೆ ಒಳ್ಳೇದೆಂಬಂತ ಯೋಚನೆ ಆತನ ಮನಸ್ಸಿಗೆ ಬಂದಿದೆ. ಹಾಗಾಗಿ ಉತ್ತಮ ಅಂತ ಒಂದು ಕರ್ತವ್ಯವನಿಗೆ ಕೊಡಬಹುದಲ್ಲ. ಈ ಕೈಲಾಸ ಕ್ಷೇತ್ರದಲ್ಲಿ ಇವನಿಗೆ ಮಾಡುವುದಕ್ಕೆ ಕೆಲಸವೇ ಇಲ್ಲ. ಎಷ್ಟು ಮಕ್ಕಳಿಗೆ ಅದೆಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದೀರಾ? ಹೌದು. ಈತನೇ ಕೇಳುತ್ತಾ ಇದ್ದಾನೆ. ಕೇಳಿದವನಿಗೆ ಕೊಡಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ವೇ ಸ್ವಾಮಿ? ಹೌದು. ಹಾಗಿರುವಾಗ ಇಲ್ಲ ಅಂತ ಕೇಳಿದ್ರೆ ಮಗನಿಗೆ ಹೆಸರು ಸುಲಭ ಉಂಟು, ಕೆಲಸ ಸುಲಭದಾಗಬೇಕಾ? ಮಗು, ಈ ಕೈಲಾಸ ಕ್ಷೇತ್ರದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ದು. ಕೆಲಸ ಉಂಟು. ಎಲ್ಲಿ? ಕರ್ಮಭೂಮಿಯಾದ ಭೂಲೋಕದಲ್ಲಿ. ಅಲ್ಲಿ ಹೋಗಿ ಏನ್ ಮಾಡುದು? ಭೂಲೋಕದಲ್ಲಿ ಅಧರ್ಮವೇ ತಾಂಡವಾಡ್ತಾ ಇದೆ. ನೀನು ನೇರವಾಗಿ ಭೂಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಬೇಕು. ಅದುವೇ ನಿನ್ನ ಕಾಯಕ. ಕರ್ಮ ಪ್ರಪಂಚವಾದಂತಹ ಭೂಲೋಕಕ್ಕೆ ತೆರಳಬೇಕು. ಅಧರ್ಮಿಗಳನ್ನು ಶಿಕ್ಷಿಸಿ ಧರ್ಮವಂತರನ್ನು ಕೊರಿಬೇಕೆಂಬುದಾಗಿ ಹೇಳ್ತಾ ಇದ್ದೀರಾ. ನಿಂತದ್ದು ಹೌದು. ಹಾಗಾದ್ರೆ ಅಧರ್ಮಿಗಳನ್ನು ಪರೀಕ್ಷೆ ಮಾಡೋದಾದ್ರೆ ಹೇಗೆ? ತಾಯಿ ಹೇಳ್ತಾಳೆ. ಅಮ್ಮ ಹೇಗಮ್ಮ? ಕುಮಾರ, ಅಮ್ಮ ಕರ್ಮ ಪ್ರಪಂಚ ಅಂತ ಹೇಳಿದ್ರೆ ವಿಭಿನ್ನ ರೀತಿಯಾಗಿ ಯಾವ್ದಮ್ಮ ಅದ? ನಿತ್ಯ ನೂತನವಾಗಬೇಕಂತ ಕ್ಷಣಕ್ಕೂ ವ್ಯತ್ಯಾಸಗಳೆಂಬುದು ಆ ಒಂದು ಪ್ರಪಂಚದಲ್ಲಿ ಇರ್ತದೆ. ಆ ವ್ಯತ್ಯಾಸಕ್ಕೆ ಸರಿಯಾಗಿ ಮನುಷ್ಯರ ಮನಸ್ಥಿತಿಯು ಕೂಡ ಬದಲಾವಣೆ ಆಗಿ ಹೋಗ್ತದೆ. ಬಡವ ಶ್ರೀಮಂತ, ಜಾತಿ ಭೇದ ಎಂಬುದರ ಯೋಚನೆ ಎಂಬುದು ಪ್ರತಿಯೊಬ್ಬರ ಮನಪುರದಲ್ಲಿ ಕೂಡ ಯೋಚನೆಯಾಗಿ ಉಳಿದುಕೊಂಡಿರ್ತದೆ. ಆ ಗಳಿಗೆಯಲ್ಲಿ ಏನಾಗ್ತದೆ? ಒಬ್ಬರನ್ನು ನೋಡಿದ ಇನ್ನೊಬ್ಬರಿಗೆ ಆಗುವುದಿಲ್ಲ. ಇಂತಹ ಸನ್ನಿವೇಶಗಳು ಬರುವುದು ಹೇಗೆ? ಅವರಲ್ಲಿ ನಾನೆಂಬಂತ ಅಹಂಕಾರ ಉದ್ಭವವಾದಾಗ, ಎಲ್ಲಿ ಯಾರಲ್ಲಿ ನಾನೆಂಬುದು ಎಂಬಂತಹ ಯೋಚನೆ ಬರ್ತದೋ ಅವರಿಗೆ ಅವರ ಬೆನ್ನ ಹಿಂದೆ ನಾಶ ಎಂಬುದು ಕೂಡ ಹಿಂದೆ ಇರ್ತದೆಂದಾಗಿ ತಿಳ್ಕೊಳ್ಬೇಕು. ಹಾಗೆ ಎಂಬಂತ ಅಂಶ ಬರುವುದು ಹೇಗೆ? ತನ್ನಲ್ಲಿರುವಂತ ಅಹಂಕಾರ ಬುದ್ಧಿಯಿಂದ ಇನ್ನೊಬ್ಬರನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಎಂಬುದರ ಹಠದಿಂದ. ಹಾಗಾಗಿ ಆ ಒಂದು ಕರ್ಮ ಪ್ರಪಂಚದಲ್ಲಿ ಧರ್ಮಿಷ್ಠರು, ಅಧರ್ಮಿಗಳು ಎಲ್ಲರೂ ಕೂಡ ಬೆರಕೆಯಾಗಿದ್ದಾರೆ. ಆ ಅಧರ್ಮಿಗಳನ್ನು ಶಿಕ್ಷಿಸುವಂತ ಬಗೆ ಹೇಗೆ ಎಂಬುದಾಗಿ ಪ್ರಶ್ನಿಸಿದಲ್ವಾ ಕಂದ? ನೀನು ಕೊಟ್ಟಂತಹ ಶಿಕ್ಷೆ ಎಂಬುದು ಆ ಅಧರ್ಮಿಗಳಿಗೆ ಶಿಕ್ಷಣ ರೂಪದಲ್ಲಿ ಇರಬೇಕು. ಶಿಕ್ಷಣ ಪ್ರಪಂಚದ ಯೋಗ ಯೋಗ್ಯತೆ ಏನೆಂಬುದು ಅರ್ಥ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಮಾರ್ಗ ಎಂಬುದು ಹುಡುಗಿನಂತಹ ನೀನು ಅವರಿಗೆ ಒದಗಿಸಿಕೊಡ್ಬೇಕು. ಅಂತ ಕರ್ತವ್ಯಗಳನ್ನು ಮಾಡುತ್ತಾ ಮುಂದೆ ಹೋದೆ ಅಂತ ಆದ್ರೆ ಆ ಒಂದು ಕರ್ಮ ಪ್ರಪಂಚದಲ್ಲಿ ಸೂರ್ಯಚಂದ್ರ ಇರೋ ತನಕ ನಿನ್ನ ಹೆಸರೆಂಬುದು ಶಾಶ್ವತವಾಗಿ ಉಳಿತದೆ ಕಂದ. ಕರ್ಮ ಪ್ರಪಂಚವಂತ ಭೂಲೋಕಕ್ಕೆ ಹುಟ್ಟುನಿಂತವ ನಾನು ಗುಳಿಗನಾಗಿ ಹೊರಟೆ. ಇನ್ನು ಮುಂದೆ ಭೂಲೋಕದಲ್ಲಿ ಕಾರಣಿಕದ ಗುಳಿಗನಾಗ್ಬೇಕಂತಾದ್ರೆ ನಿಮ್ಮಿಬ್ಬರ ಆಶೀರ್ವಾದ ಬೇಕು.